ಸಂಘಟಕರಿಗೆ, ಚಿಂತಕರಿಗೆ, ಸಂವಿಧಾನ ತಜ್ಞರಿಗೆ ಮತ್ತು ಯುವಕ ಮಿತ್ರರಿಗೆ, ಮಹಿಳೆಯರಿಗೆ, ಪತ್ರಿಕಾ ರಂಗದ ಗೆಳೆಯರಿಗೆ ಭೀಮ ವಂದನೆಗಳು. ಬಂಧುಗಳೇ, ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡುವುದರ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯದ ಚಳುವಳಿಯ ಉದ್ದೇಶಗಳು, ಸಂವಿಧಾನದ ಆಶಯಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯನ್ನ ಮಾಡಲಿಕ್ಕೆ ಇರತಕ್ಕ ಬದ್ಧತೆಯ ಪ್ರತೀಕವಾಗಿ ಈ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದರ ಉದ್ಘಾಟನೆಯನ್ನ ಸಂವಿಧಾನಕ್ಕೆ ಬದ್ಧವಾಗಿರತಕ್ಕಂಥ ಕಾನೂನಿನ ವಿದ್ಯಾರ್ಥಿಯೂ ಆಗಿರ್ತಕ್ಕಂಥ ಸಾಮಾನ್ಯ ಜನರ ನಾಡಿ ಮಿಡಿತವನ್ನ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಅರ್ಥೈಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಾಡು ಮೆಚ್ಚಿದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ರವರು ವಹಿಸಿದ್ದಾರೆ. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಬೆಳಗಾವಿಯ ಕಾರ್ಯಕಾರಿ ಸಮಿತಿ 100 ವರ್ಷದ ಅಧಿವೇಶನದಲ್ಲಿ ಇಡೀ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲೇ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಘೋಷಣೆಗಳನ್ನು ಮಾಡಿ, ನಿರ್ಣಯವನ್ನು ಮಾಡಿ, ಈ ವಿಷಯಗಳನ್ನು ದೇಶದ ವ್ಯಾಪ್ತಿಯ ಪ್ರತಿ ಮೂಲೆ ಮೂಲೆಗೆ ಕೊಂಡೊಯ್ದು ಮತ್ತೊಮ್ಮೆ ಸ್ವಾತಂತ್ರ್ಯದ ಉದ್ದೇಶವನ್ನ 75 ವರ್ಷಗಳ ನಂತರ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಕೊಟ್ಟಿರತಕ್ಕಂಥ ಸಂವಿಧಾನದ ಆಶಯಗಳನ್ನು ಬಲಪಡಿಸಲಿಕ್ಕೆ ರಾಜಕೀಯ ನಿರ್ಣಯವನ್ನು ಬದ್ಧತೆಯಿಂದ ಮಾಡಿಸುವಂತಹ ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಸೀನರಾಗಿದ್ದಾರೆ. ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ಸದಾಕಾಲ ಕಾನೂನು ಮತ್ತು ಸಾಮಾನ್ಯ ಜನರ ಬಗ್ಗೆ ಚಿಂತನೆ ಮತ್ತು ಆಲೋಚನೆಗಳನ್ನು ಮಾಡಿ ನಮ್ಮೆಲ್ಲ ಜೊತೆಯಲ್ಲಿ ಸೇರಿರ್ತಕ್ಕಂಥ ಸಭಾಪತಿಗಳಾದ ಆತ್ಮೀಯರಂತ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಸದಾಕಾಲ ಬಾಬು ಜಗಜೀವನ್ ರಾಮರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಮದೃಷ್ಟಿಕೋನದಲ್ಲಿ ಕೊಂಡೊಯ್ಯಬೇಕಂತ ಮನೋಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಹಿರಿಯ ಸಚಿವರಾದಂಥ ಆತ್ಮೀಯರಾದಂಥ ಮುನಿಯಪ್ಪನವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲೋಕಸಭೆಯ ಸದಸ್ಯರಾದಂಥ ನಮ್ಮ ದೊಡ್ಡಮನೆಯವರಿದ್ದಾರೆ, ಶಾಸಕರುಗಳಾದಂಥ ನರೇಂದ್ರ ಸ್ವಾಮಿಯವರು ಮತ್ತು ಸಲೀಂ ಅಹಮದ್ ರವರು, ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ರವರು, ಮಾಜಿ ಮಂತ್ರಿಗಳು ಅಂಬೇಡ್ಕರ್ ವಿಚಾರವಾದಿಗಳಾಗಿದ್ದಂಥ ಸೋಮಶೇಖರ್ ಅವರು, ಮತ್ತೊಬ್ಬ ಹೋರಾಟಗಾರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಬಾಬು ಜಗಜೀವನ್ ಅವರ ವಿಚಾರಗಳನ್ನು ಮೈಗೂಡಿಸ್ತಕ್ಕಂಥ ಆತ್ಮೀಯ ಸಹೋದರರಾದಂಥ ನಮ್ಮ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯವರಿದ್ದಾರೆ. ಕನ್ನಡ ವಿಷಯವನ್ನ ರಾಷ್ಟ್ರ ವ್ಯಾಪ್ತಿಯಲ್ಲಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿ ಹೋರಾಟ ಮತ್ತು ಕಾರ್ಯಕ್ರಮಗಳನ್ನು ಕೊಡ್ತಕ್ಕ ಪ್ರೊಫೆಸರ್ ಬಿಳಿಮಲೆ ಅವರಿದ್ದಾರೆ. MLCಗಳಾದಂಥ ನಮ್ಮ ಮಂಜುನಾಥ್ ಭಂಡಾರಿ ಅವರಿದ್ದಾರೆ. ಲೋಕಸಭೆಯ ಮಾಜಿ ಸದಸ್ಯರಾದಂಥ ಚಂದ್ರಪ್ಪ ಮತ್ತು ಅಂಬೇಡ್ಕರ್ ಸಂಸ್ಥೆಯ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರು, ಪಲ್ಲವಿ ಅವರು
ಮಂಜುನಾಥ್ ಅವರು ಮತ್ತು ರವಿಕುಮಾರ್ ಅವರು, ವೇದಿಕೆ ಹಿಂದೆ ನಮ್ಮ ಇಲಾಖೆ ಕಾರ್ಯದರ್ಶಿಗಳಾದಂಥ ಮಣಿವಣ್ಣನವರು, ರಾಕೇಶ್ ಅವರು, ಕಾಂತರಾಜ್ ಅವರು ಮತ್ತು ನಮ್ಮ ಅಡ್ವೈಸರ್ ಆದಂಥ ವೆಂಕಟಯ್ಯನವರು, DCRನ ADG ಅವರಾದಂಥ ನಮ್ಮ ಅರುಣ್ ಚಕ್ರವರ್ತಿ ಅವರು ಮತ್ತು ಇನ್ನಿತರ ಪ್ರಮುಖವಾದಂಥ ಹಿರಿಯ ಅಧಿಕಾರಿಗಳು ಮತ್ತು ಮುಖಂಡರು, ಮುಖ್ಯ ಕಾರ್ಯದರ್ಶಿಗಳು ಭಾಗವಹಿಸಿದ್ದಾರೆ. ಬಂಧುಗಳೇ, ಜನ್ಮ ದಿನಾಚರಣೆ ಆಚರಣೆ ಮಾಡೋದು ಅಂತ ಹೇಳಿದ್ರೆ ಆ ಹುಟ್ಟಿದ ದಿನವನ್ನು ಸಂತೋಷದಿಂದ ಸೇರಿ ಔತಣಕೂಟವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಶೋಷಣೆಯ ನೋವನ್ನು, ಅಸ್ಪೃಶ್ಯತೆಯ ಆಚರಣೆಯನ್ನ ಮತ್ತು ಸಮಾನತೆಯನ್ನು ನಿರಾಕರಿಸಲ್ಪಟ್ಟಂತ ಎಳೆಯ ಮನಸ್ಸಿನ ಮೇಲೆ ಉಂಟಾದ ಪ್ರಭಾವ ಪರಿಣಾಮಗಳನ್ನು ಅರಿತು ಅದು ಯಾವುದಕ್ಕೂ ಜಗ್ಗದೇನೆ ಪರಿಶ್ರಮ, ಹೋರಾಟ, ಆಳವಾದ ಅಧ್ಯಯನಗಳ ಮೂಲಕ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ನಮಗೆಲ್ಲ ಸಂವಿಧಾನದ ಪೀಠಿಕೆಯನ್ನು ಓದಿಸಿ ಏಳಿಸುವಾಗ ಮೊದಲನೇ ಪದ ಬಳಕೆ ಭಾರತೀಯ ಜನರಾದ ನಾವು ಅಂದ್ರೆ ನಾವು ಹಿಂದೂ ಧರ್ಮದವರು, ಇಸ್ಲಾಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು, ಸಿಖ್ ಧರ್ಮದವರು, ಜೈನ್ ಧರ್ಮದವರು, ಬೌದ್ಧ ಧರ್ಮವರು ಅಂತ ಸಂವಿಧಾನದಲ್ಲಿ ಹೇಳಿಕೆ ಮಾಡಿಲ್ಲ. ಭಾರತೀಯ ಜನಗಳಾದ ನಾವು ಅಂದಮೇಲೆ ಭಾರತದ ಎಲ್ಲ ಜನರನ್ನ ಸಂವಿಧಾನ ಒಗ್ಗೂಡಿಸಿ ಜೊತೆಯಲ್ಲಿ ಕರೆದುಕೊಂಡು ಸಮೃದ್ಧ ಭಾರತದ ನಿರ್ಮಾಣದ ಕನಸನ್ನು ಹೊಂದಿರತಕ್ಕಂಥ ಶ್ರೇಷ್ಠ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ.